السلام عليكم ورحمة الله. الحمد لله والصلاة والسلام على رسول الله وعلى آله وصحبه وسلم. أعوذ بالله من الشيطان الرجيم. بسم الله الرحمن الرحيم. وأعلموا أنما أموالكم وأولادكم فتنة وأن الله عنده أجرا عظيما. رب اشرح لي صدري ويسر لي أمري واحلل عقدة من لساني يفقهوا قولي. ಪ್ರೀತಿಯ ಸಹೋದರರೇ, ಸಹೋದರಿಗಳೇ, ವಿದ್ಯಾರ್ಥಿ ಮಿತ್ರರೇ, ಇಂದು ವಾರ್ತಾ ಮಾಧ್ಯಮಗಳಲ್ಲಿ ಚರ್ಚೆಯಾಗುತ್ತಿರುವುದು ಮಂಗಳೂರಿನ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯಕ್ಕೆ ಒಳಗಾದುದು ಅಥವಾ ಮಂಗಳೂರಿನ ವಿದ್ಯಾರ್ಥಿನಿಯೊಬ್ಬಳ ಅಸಹಜ ಸಾವಿನ ಸುತ್ತ ಚರ್ಚೆಗಳು ನಡೆಯುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ, ಕೇಳುತ್ತಾ ಇದ್ದೇವೆ. ಇದರಲ್ಲಿ ಮೊದಲನೇ ನಿಲುವನ್ನಿಟ್ಟುಕೊಂಡು, ದೃಷ್ಟಿಕೋನವನ್ನಿಟ್ಟುಕೊಂಡು ಅಥವಾ ಆತ್ಮಹತ್ಯೆ ಎಂಬ ನಿಲುವನ್ನಿಟ್ಟುಕೊಂಡು ಚರ್ಚಿಸುವವರು ಇದ್ದಾರೆ. ಎರಡನೇ ನಿಲುವನ್ನಿಟ್ಟುಕೊಂಡು ಅಥವಾ ಅಸಹಜ ಸಾವು ಎಂಬ ರೀತಿಯಲ್ಲಿ ಚರ್ಚಿಸುವವರು ಕೂಡ ಇದ್ದಾರೆ. ಇಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಲ್ಲಿ ನಾನು ಹೇಳುತ್ತಾ ಇರುವುದು, ಖಂಡಿತವಾಗಿಯೂ ನಾವು ನಮ್ಮ ಅಮೂಲ್ಯವಾದಂತಹ ಜೀವನವನ್ನು, ಸೃಷ್ಟಿಕರ್ತನಿಂದ ಕೊಡುಗೆಯಾಗಿ ಪಡೆದಂತಹ ಈ ಜೀವನವನ್ನು ನಾವಾಗಿಯೇ ಕೊನೆಗೊಳಿಸಬೇಕಾದವರಲ್ಲ. ಖಂಡಿತವಾಗಿ ನಮ್ಮ ಜೀವನಕ್ಕೊಂದು ಗುರಿ ಇದೆ. ಅದು ಲೌಕಿಕ ಗುರಿಯೂ ಆಗಿರುತ್ತದೆ ಮತ್ತು ಅದೇ ರೀತಿ ಅಲೌಕಿಕವಾದಂತಹ ಪಾರತ್ರಿಕ ಗುರಿಯೂ ಕೂಡ ನಮ್ಮ ಜೀವನದಲ್ಲಿ ಅಡಕವಾಗಿರುವಾಗ, ಲೌಕಿಕವಾದಂತಹ ಗುರಿಯಾಗಿರುವಂತಹ ಒಂದು ವಿಚಾರದಲ್ಲಾಗಿದೆ ಇಂದು ವಿದ್ಯಾರ್ಥಿನಿಗಳು ಅಥವಾ ವಿದ್ಯಾರ್ಥಿಗಳು ಎಡವಿ ತಮ್ಮ ಜೀವನವನ್ನೇ ಕೊನೆಗೊಳಿಸುತ್ತಿರುವಾಗ, ಖಂಡಿತವಾಗಿಯೂ ಇಂದು ನಮ್ಮ ಶಾಲೆಗಳಲ್ಲಿ ನಡೆಯುತ್ತಿರುವಂತಹ ಪರೀಕ್ಷೆಗಳಲ್ಲಿ ನಾವು ಕಡಿಮೆ ಅಂಕಗಳನ್ನು ಪಡೆದದ್ದೇ ಆದಲ್ಲಿ ಮುಂದಿನ ಪರೀಕ್ಷೆಗಳಲ್ಲಿ ನಮಗೆ ಉತ್ತಮ ಅಂಕಗಳನ್ನು ಪಡೆಯುವ ಪ್ರಯತ್ನವನ್ನು ಮಾಡಬಹುದು. ಯಾವ ಕಾರಣಕ್ಕೂ ಕೂಡ ನಾವು ನಮ್ಮ ಜೀವವನ್ನು ಕೊನೆಗಾಣಿಸಬೇಕಾದವರಲ್ಲ. ಖಂಡಿತವಾಗಿ ದಿವ್ಯ ಕುರ್ಆನ್ 2ನೇ ಅಧ್ಯಾಯದ 195ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು, ನಿಮ್ಮ ಕೈಗಳನ್ನು ನೀವೇ ವಿನಾಶದೆಡೆಗೆ ತಳ್ಳದಿರಿ ಅಂತ ಕಲಿಸಿಕೊಡುತ್ತಿರುವಾಗ, ಯಾವ ಕಾರಣಕ್ಕೂ ಕೂಡ ನಾವು ಇಂತಹ ಕ್ಷುಲ್ಲಕ ವಿಚಾರಗಳಿಗೆ ಕ್ಷುಲ್ಲಕ ಕಾರಣವನ್ನಿಟ್ಟುಕೊಂಡು ನಮ್ಮ ಜೀವನವನ್ನು ನಾವು ಕೊನೆಗೊಳಿಸಬಾರದು. ಇನ್ನು ಮುಂದೆ ಸಮಾಜದಲ್ಲಿ ಈ ಘಟನೆಗಳು ಪುನರಾವರ್ತಿಸಬಾರದು. ಆ ನಿಟ್ಟಿನಲ್ಲಿ ನಾವು ನಮ್ಮ ಮನಸ್ಸನ್ನು ಗಟ್ಟಿಗೊಳಿಸಬೇಕಾಗಿದೆ. ಹೌದು, ಎರಡನೇದಾಗಿ ಹೇಳುತ್ತಿರುವುದೇನೆಂದರೆ, ನಮ್ಮ ವಿದ್ಯಾರ್ಥಿನಿಗಳ ತಂದೆ ತಾಯಿಗಳೊಂದಿಗೆ ಮತ್ತು ಅದೇ ರೀತಿಯಲ್ಲಿ ಹೆತ್ತವರೊಂದಿಗೆ ಮತ್ತು ಅಧ್ಯಾಪಕರೊಂದಿಗೆ ಹೇಳಬೇಕಾಗಿರುವುದು, ಖಂಡಿತವಾಗಿಯೂ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನ ಆ ಒಂದು ಶಿಕ್ಷಣದೆಡೆಗೆ ಪ್ರೋತ್ಸಾಹಿಸಬೇಕೇ ಹೊರತು ನಾವು ಯಾವುದೇ ಕಾರಣಕ್ಕೂ ಒತ್ತಡಯುಕ್ತವಾದಂತಹ ವಾತಾವರಣವನ್ನು ನಾವು ನಿರ್ಮಿಸಬಾರದು. ನೀನು ಈ ನಿಟ್ಟಿನಲ್ಲಿ ನೀನು ಇಷ್ಟನ್ನೇ ಪಡೆದುಕೊಂಡಿರಬೇಕು ಎಂಬ ರೀತಿಯಲ್ಲಿ ಅಧ್ಯಾಪಕ ವೃಂದದಿದ್ದಲೂ ಕೂಡ ಒತ್ತಡಕ್ಕೊಳಗಾದ್ದು ಅವರು ಮಾನಸಿಕವಾದಂತಹ ಖಿನ್ನತೆಗೆ ಒಳಗಾಗುವುದನ್ನು, ಆ ವಿದ್ಯಾರ್ಥಿಗಳ ಮಾನಸಿಕವಾದಂತಹ ಖಿನ್ನತೆಯನ್ನು ನಾವು ಗಮನಿಸಬೇಕಾಗಿದೆ. ಖಂಡಿತವಾಗಿಯೂ ನಮ್ಮ ಕಾರಣದಿಂದಾಗಿ ಒಂದು ಅತ್ಯಮೂಲ್ಯವಾದಂತಹ ಒಂದು ಜೀವವು ಕೊನೆಗೊಳ್ಳಬಾರದು. ಆ ನಿಟ್ಟಿನಲ್ಲಿ ನಾವು ಗಮನ ಹರಿಸಬೇಕಾಗಿದೆ. ವಿದ್ಯಾರ್ಥಿಗಳೊಂದಿಗೆ ನಾವು ಅವರ ಮಾನಸಿಕವಾದ ಆ ಒಂದು ನೆಲೆಯಲ್ಲಿ ಅವರ ಆ ಶಕ್ತಿಯನ್ನು ಹೆಚ್ಚಿಸಬೇಕೇ ಹೊರತು ನಮ್ಮ ಭಾವನೆಗಳು, ನಮ್ಮ ವಿಚಾರಗಳು, ನಮ್ಮ ಹೇಳಿಕೆಗಳು, ನಮ್ಮ ಪ್ರೋತ್ಸಾಹಗಳು ಅದು ಅತ್ಯಂತ ದುಷ್ಟಕರ ರೀತಿಯಲ್ಲಿರುವಂತಹ ಒಂದು ರೀತಿಯ ಅವರನ್ನು ಮಾನಸಿಕವಾಗಿ ಖಿನ್ನತೆಗೊಳಪಡಿಸುವಂತಹ ಒಂದು ಪ್ರಯೋಗವಾಗಬಾರದು. ಪ್ರೀತಿಯ ಸಹೋದರರೇ, ಸಹೋದರಿಗಳೇ, ಖಂಡಿತವಾಗಿಯೂ ಈ ಬಗ್ಗೆ ದಿವ್ಯ ಕುರ್ಆನಿನ 8ನೇ ಅಧ್ಯಾಯದ 28ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು, ವಅಲಮು ಅನ್ನಮಾ ಅಮ್ವಾಲುಕುಂ ವಔಲಾದುಕುಂ ಫಿತ್ನಾ. ಹೌದು, ನಿಮ್ಮ ಸಂಪತ್ತುಗಳು ಮತ್ತು ನಿಮ್ಮ ಸಂತತಿಗಳು ಒಂದು ಪರೀಕ್ಷೆಯಾಗಿದೆ. ಹೌದು, ಖಂಡಿತವಾಗಿಯೂ ನಮ್ಮ
ಮುಂದಿರುವಂತಹ ಒಂದು ಪರೀಕ್ಷೆ ರೀತಿಯಲ್ಲಾಗಿದೆ. ನಮಗೆ ನಮ್ಮ ಮಕ್ಕಳಿರುವಾಗ ಅವರನ್ನು ನೈತಿಕವಾಗಿ ಒಳ್ಳೆಯ ರೀತಿಯಲ್ಲಿ ಉತ್ತಮ ವಿಚಾರಧಾರೆಗಳನ್ನು ಅವರಿಗೆ ಇಟ್ಟುಕೊಂಡು ನೈತಿಕ ಬೋಧನೆಗಳನ್ನು ಅವರಿಗೆ ತಿಳಿಸಿ ಅವರನ್ನು ಪಕ್ವಯುತವಾಗಿ ಮಾಡಬೇಕಾದುದು ನಮ್ಮ ಜವಾಬ್ದಾರಿಯಾಗಿರುವಾಗ, ಈ ಲೌಕಿಕ ಜೀವನದಲ್ಲಿ ನಾವು ಪಡೆಯುವಂತಹ ಉನ್ನತ ಸ್ಥಾನಮಾನಗಳಿಗಿಂತ ನಮ್ಮ ಮರಣಾನಂತರವಿರುವಂತಹ ನಮ್ಮ ಮೋಕ್ಷಕ್ಕಿರುವಂತಹ ಆ ಸ್ವರ್ಗವನ್ನು ಪಡೆಯಲಿರುವಂತಹ ವಿಚಾರವನ್ನೂ ಕೂಡ ನಾವು ಗಮನಿಸಬೇಕಾಗಿದೆ. ಹೌದು, ನಮ್ಮೆಲ್ಲರನ್ನು ಸೃಷ್ಟಿಸಿದಂತಹ ಆ ಏಕೈಕ ಸೃಷ್ಟಿಕರ್ತನನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಖಂಡಿತವಾಗಿ ಅನ್ನಲ್ಲಾಹ ಇಂದಹು ಅಜ್ರನ್ ಅಲೀಮ, ಸೃಷ್ಟಿಕರ್ತನಾದಂತಹ ಅಲ್ಲಾಹನ ಬಳಿಯಲ್ಲಾಗಿದೆ ನಮಗೆ ಮಹಾ ಪ್ರತಿಫಲವಿರುವುದನ್ನು ನಾವು ಮರೆತು ಹೋಗಬಾರದು, ನಾವು ಅರಿತುಕೊಳ್ಳಬೇಕಾಗಿದೆ. ಈ ವಿಷಯಗಳನ್ನು ಅರ್ಥೈಸಿಕೊಳ್ಳಲು ಸೃಷ್ಟಿಕರ್ತನು ನಮ್ಮನ್ನು ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.